ವೆಲ್ಕಮ್ ಟು ಹೇಮಾ ಕ್ರಿಯೇಟಿವ್ಸ್. ಫ್ರೆಂಡ್ಸ್, ಇವತ್ತು ತೆಂಗಿನಕಾಯಿ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ಬೇಸ್ಟ್ ಆಗಿರೋ ತೆಂಗಿನಕಾಯಿ ನೋಡಿ, ಇದು ತೋರಿಸ್ತಾ ಇರೋದು ಎಲ್ಲ ಅಡುಗೆಗೂ ಯೂಸ್ ಆಗದೇ ಇರೋದು ತೆಂಗಿನಕಾಯಿ. ಅದರಿಂದ ಶುದ್ಧವಾದ ತೆಂಗಿನಕಾಯಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ, ಇದು ಬಿಸಾಕಬೇಕು ಆಗಿದೆ. ಇದರಲ್ಲಿ ನಮಗೆ ಯೂಸ್ಫುಲ್ಲಾಗಿ ಕೊಕೊನೆಟ್ ಆಯಿಲ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರ್ತೀನಿ. ಇದಕ್ಕೆ ಒಂದು ಬೋಲು ತೊಗೊಂಡೆ, ಸ್ಟೀಲ್ ಬೋಲ್ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ಅದರ ತುಂಬ 5 ಹೋಳು ಹಾಕ್ಕೊಂಡು ನೀರು ತುಂಬ ಹಾಕೋಬೇಕು. ನೀರು ತುಂಬ ಹಾಕಿದಾಗ ಅದು ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ, ನೀಟಾಗಿ ಹೋಗುತ್ತೆ ಅಂದ್ಬಿಟ್ಟು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದರ ಮೇಲೆ ಏನು ಡಸ್ಟ್ ಇರುತ್ತೆ ಅದೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು 8 ಅವರ್ಸು ಅದು ನೆನೆಸ್ಬೇಕು. 8 ಅವರ್ಸ್ ನೆನೆಸ್ದಾಗಲೇ ಅದು ಎಣ್ಣೆ ನಮಗೆ ಚೆನ್ನಾಗಿ ಬಿಡೋದು. ಇದು ನೋಡಿ, 8 ಅವರ್ಸ್ ಇದು ನೆನೆಸಿರೋದ್ರಿಂದ ಈ ಥರ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಹಾಕಬೇಕು, ಆವಾಗ ನಮಗೆ ತೆಂಗಿನ ಎಣ್ಣೆ ಚೆನ್ನಾಗಿ ಬರುತ್ತೆ, ಜಾಸ್ತಿನೂ ಬರುತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲನೂ ತೋರಿಸ್ತಾ ಇದ್ದೀನಿ. ಅದನ್ನು ಸಣ್ಣಕ್ಕೆ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ ಈ ಥರ ಸಣ್ಣಕ್ಕೆ. ಇಲ್ಲ ತುರಿಯ ಮಣೆ ಏನಾದರೂ ಇದ್ದರೆ ನೀವು ತುರ್ಕೊಳ್ಳಿ, ಇನ್ನೂ ಜಲ್ದಿ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ. ನಮಗೆ ಆಪ್ಷನ್ ಕೊಡ್ತಾಯಿದ್ದೀನಿ, ನೀವು ತುರಿಯಂಗಿರೋ ತುರೀರಿ. ನನಗೆ ಕಟ್ ಮಾಡಿ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಕೋತಾ ಇದ್ದೀನಿ ನಾನು. ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ. ಸಣ್ಣಕ್ಕೆ ಪೀಸ್ಗಳಾಗಿ ಕಟ್ ಮಾಡಿ ಎಲ್ಲನೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲನೂ ನಾವು ಇದೇ ಥರ ಸಣ್ಣಕ್ಕೆ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಫುಲ್ಲು 5 ಹೋಳು ನಾನು ಕಟ್ ಮಾಡಿ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ, ಸಣ್ಣಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ. ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ, ನಾವು ಮಾಡ್ಕೊಂಡಿದ್ದೀವಿ ಅಂತ ಖುಷಿನೂ ಇರುತ್ತೆ. ಇನ್ನೊಂದು, ಇದು ವೇಸ್ಟಾಗಿ ನಾವು ಬಿಸಾಕೋ ತೆಂಗಿನಕಾಯಿಲಿ ನಾವು ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅನ್ಸೋದೇ ಇಲ್ಲ. ಅಷ್ಟು ಸ್ಮೆಲ್ಲು ಅಷ್ಟೇ, ಅಷ್ಟು ಗಮ್ ಅಂತ ಇರುತ್ತೆ, ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ನೀಟಾಗಿ ರುಬ್ಕೋಬೇಕು. ನಾವು ರುಬ್ಬೋ ಮೆಥಡು ಅಷ್ಟೇ, ತುಂಬ ಸಣ್ಣಕ್ಕೆ ರುಬ್ಬಬೇಕು. ಹಾಲು ನಮಗೆ ತೆಂಗಿನ ಹಾಲು ಜಾಸ್ತಿ ಬರಬೇಕು, ಸಣ್ಣಕ್ಕೆ ರುಬ್ಬೋದ್ರೆ ತೆಂಗಿನ ಹಾಲು ಜಾಸ್ತಿ ಬರುತ್ತೆ. ನಾನು ಇದು ನೆನೆಸಿರೋದ್ರಲ್ಲೇ ನೀರನ್ನು ತಗೊಳ್ತಾ ಇದ್ದೀನಿ, ಬೇರೆದನ್ನು ಆ್ಯಡ್ ಮಾಡಲಿಲ್ಲ. ನೋಡಿ, ಕಂಪ್ಲೀಟಾಗಿ ನಾನು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡು ಇದರ ಹಾಲು ನೀಟಾಗಿ ಒಂದು ವೈಟ್ ಬಟ್ಟೆಯಲ್ಲಿ ಶೋಧಿಸಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನನಗೆ ಹಾಲು ಬಂದಿದೆ ನೋಡಿ ಫ್ರೆಂಡ್ಸ್, ಇಷ್ಟು ಹಾಲು ಬಂದಿದೆ. ಇದನ್ನು ನಾವೇನು ಮಾಡಬೇಕು ಅಂದರೆ, ಒಂದು ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಒಂದು 5 ಅವರ್ಸ್ ನಾನು ಇದು ಫ್ರಿಜ್ಜಲ್ಲಿ ಇಡ್ತೀನಿ. 5 ಅವರ್ಸ್ ಆದಮೇಲೆ ಫ್ರಿಜ್ಜಲ್ಲಿ ಇಡಬೇಕು. 5 ಅವರ್ಸ್ ಆದಮೇಲೆ ನೋಡಿ ಹೀಗಾಗುತ್ತೆ ನೋಡಿ, ಇದು 5 ಅವರ್ಸ್ ಕಂಪ್ಲೀಟಾಗಿ ಆಗಿದೆ. 5 ಅವರ್ಸ್ ಆದಮೇಲೆ ಹಾಲೊಂದು ಕಡೆ ನೀರೊಂದು ಕಡೆ ಆಗಿದೆ. ಈ ಪ್ರೊಸೆಸಿಂಗಲ್ಲಿ ಮಾಡಿದ್ರೆ ತೆಂಗಿನ ಎಣ್ಣೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂತ ನಾವು ಕವರಲ್ಲಿ ಹಾಕಿಡೋದು, ಇದು ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ನೋಡಿ ನಾನು ಇದನ್ನು ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಲೆಲ್ಲ ಮೇಲೆ ಕೆನೆ ಥರ ಕಟ್ಕೊಂಡಿದೆ, ನೀರೆಲ್ಲ ಕೆಳಗಿರಿದೆ. ಅದಕ್ಕೆ 5 ಅವರ್ಸ್ ನಾವು ಇಟ್ಬಿಡಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ, ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಆದರೂ ಅದು ಒಳಗೆ ಹೋಗ್ತಾ ಇಲ್ಲ. ಇದೆಲ್ಲ ತೆಂಗಿನ ಹಾಲು, ತೆಂಗಿನ ಎಣ್ಣೆ. ನಾವು ತೆಂಗಿನ ಹಾಲು ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ನೋಡಿ ನಾನು ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ಒಂಥರ ಐಸ್ ಕ್ರೀಮ್ ಥರ ಬರ್ತಾ ಇದೆ ನೋಡಿ, ನೀರು ಕೆಳಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ, ನೀರು ಕೆಳಗಿದೆ. ಇದು ತೆಂಗಿನ ಹಾಲು. ಇದನ್ನು ಒಂದು ಬಾಣಲಿಗೆ ನಾನು ಹಾಕೋತಾ ಇದ್ದೀನಿ. ಬಾಣಲಿ ಸ್ವಲ್ಪ ತಳ ದಪ್ಪಕ್ಕಿರಬೇಕು, ಆವಾಗ ಎಲ್ಲೂ ನಮಗೆ ಒಂದು ತಳ ಹಿಡಿಯುತ್ತೆ ಅನ್ನೋ ಭಯ ಇರಲ್ಲ. ಅದಕ್ಕೋಸ್ಕರ ಇದೆಲ್ಲ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ, ನೀವು ತೆಗಿಬೇಕಾದ್ರೆ ಹಾಲೊಂದು ಕಡೆ ನೀರೊಂದು ಕಡೆ ಆಗುತ್ತೆ, ಎಲ್ಲೂ ಏನು ಮಿಸ್ಟೇಕ್ಸ್ ಆಗೋದೇ ಇಲ್ಲ ಫ್ರೆಂಡ್ಸ್. ನೋಡಿ, ನಿಮ್ಗೆ ಇದೊಂದು ಅಡ್ವಾಂಟೇಜು ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಹಾಲೊಂದು ಕಡೆನೇ ಇರುತ್ತೆ, ನೀರೊಂದು ಕಡೆನೇ ಇರುತ್ತೆ, ಎಲ್ಲೂ ಸಪ್ರೇಟಾಗಿ ನಮಗೇನು ಕನ್ಫ್ಯೂಸ್ ಆಗಲ್ಲ. ನೋಡಿ, ನಾನು ಸ್ಪೂನಲ್ಲಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ. ನೀಟಾಗಿ ಫುಲ್ಲು ನಾನು ಹಾಲಿದೆಯಲ್ಲ ಅದಕ್ಕೇನೆ ಥರ ಫುಲ್ಲು ತಗೊಂಡು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ, ಈ ಥರ ಬರ್ತಾ ಇದೆ ನೋಡಿ. ಸಿಮ್ಮಲ್ಲೇ ಇಡಬೇಕು. ಒಂದು ಸ್ವಲ್ಪ ಸಿಮ್ಮಲ್ಲಿ ಒಂದು 15 ಮಿನಿಟ್ಸ್ ಆದರೆ ಹಾಲಿನ ಕೆನೆಯಲ್ಲಿ ಎಣ್ಣೆ ಬಿಡ್ತಾ ಹೋಗುತ್ತೆ ನೋಡಿ. ಒಂದು ಸೈಡ್ ಬಿಡ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ಎಷ್ಟು ನೀಟಾಗಿ ಒಂದು ಸೈಡ್ ತೆಂಗಿನ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್, ಆರಾಮಾಗಿ. ನಾನು 5 ಹೋಳು ತೆಂಗಿನಕಾಯಿಲಿ
ನನಗೆ ಆಲ್ಮೋಸ್ಟು 250 ml ಆಯಿಲ್ ಬಂದಿದೆ. ನೀವು ಮಾಡಿ ನೋಡಿ. ಇವಾಗ ಇನ್ನೂ ಬಾಯ್ಲ್ ಆಗ್ತಾ ಇರೋದಕ್ಕೆ ಆಯಿಲ್ ಒಂದು ಕಡೆ, ಅದು ಪಲ್ಪ್ ವೇಸ್ಟ್ ಅದೊಂದು ಕಡೆ ಆಯಿತು. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ವೈಟಾಗಿ ಎಣ್ಣೆ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ. 5 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಯಾರ್ಯಾರು ನನಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೆ. ತಣ್ಣಗಾದಮೇಲೆ ಒಂದು ಬಾಟ್ಲು ತೊಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನು ಎಷ್ಟು ಚೆನ್ನಾಗಿ ವೇಸ್ಟ್ ತೆಂಗಿನಕಾಯಲ್ಲಿ ಮಾಡಿರೋದು ಅನ್ನೋದು ಖುಷಿನೂ ಇದೆ. ಆಮೇಲೆ ತೆಂಗಿನಕಾಯಿ ಅಷ್ಟೇ ಆಯಿಲು ತುಂಬ ಚೆನ್ನಾಗಿ ಜಾಸ್ತಿನೂ ಬಂದಿತ್ತು. ಈ ಮೆಥಡಲ್ಲಿ ಮಾಡಿದ್ರೆ ನೀವು ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿ ಇಷ್ಟು ನೀಟಾಗಿ ಒಂದು ಜಾಲರಿಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇಷ್ಟು 250 ml ಅಷ್ಟು ಬಂದಿದೆ. ಒಂದು ವೈಟ್ ಬಟ್ಟೆಯಲ್ಲಿ ಅದು ವೇಸ್ಟು ಇರುತ್ತಲ್ಲ ಅದರಲ್ಲೂ ನೀಟಾಗಿ ಇಂಟ್ಕೊಂಡೆ. ಅದು ಕಂಪ್ಲೀಟಾಗಿ ಇಷ್ಟು ಆಯಿಲ್ ಬಂದಿದೆ. ನನಗಂತೂ ಮಾಡಿದ್ದಕ್ಕೆ ತುಂಬ ಖುಷಿನೂ ಆಯಿತು. ನೋಡಿ ಇಷ್ಟು ಆಯಿಲು ಬಂದಿದೆ ನೋಡಿ. ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.